ನ್ಯೂಸ್ ಫಸ್ಟ್ ಆಯೋಜಿಸ್ತಾ ಇರುವ ಕರ್ನಾಟಕದ ಅತಿ ದೊಡ್ಡ ಇವಿ ಎಕ್ಸ್ಪೋ ಮಕ್ಕಳು ಕಾಲೇಜ್ ಹೋಗ್ಬೇಕು, ಅದು ವ್ಯವಸ್ಥೆ ಮಾಡಿಕೊಡ್ಬೇಕ ಏನಿಲ್ಲ. ಎಕ್ಲೂರು ಊರಿಗೆ ಬಸ್ಸೇ ಇಲ್ಲ. ಅದು ಏನ್ದ ವ್ಯವಸ್ಥೆ ಗೌರ್ಮೆಂಟ್ ಸರ್ಕಾರ ಮಾಡ್ಕೊಡ್ಬೇಕು. ಅದು ಏನ್ದ ಕೇಳಿ ಇದು ಮಾಡ್ಬೇಕು. ಇದ್ರ ಮೇಲೆ ಮಕ್ಕಳು ಕುಂತೋಟ ನಾಳೆಗೆ ಏನ್ರ ಹೆಚ್ಚು ಕಮ್ಮಿ ಆಯ್ತಂದ್ರೆ ಅದೇ ಜವಾಬ್ದಾರಿ ಯಾರು ತಗೋಬೇಕು? ಟೈಮ್ ಟು ಟೈಮ್ ಬಸ್ ಇಲ್ಲ. 8:00 ಹೋಗೋ ಮಕ್ಕಳಿಗೆ 9:30 10ಕ್ಕೆ ಯಾವಾಗ ಒಂದ್ ಟೈಮಿಗೆ ಬರ್ತಾವ, ಒಂದೊಂದ್ ದಿನ ಬರಲ್ಲ. ಬಂದ್ರು ಫೇಲ್ ಆದ್ರೂ ಅದು ಬಸ್ ಅಲ್ಲಿ ಮತ್ತೆ ರಿಟರ್ನ್ ಮತ್ತೊಂದು ಬಸ್ ಬರಲ್ಲ. ಅದಕ್ಕೆ ಏನ್ರೇ ಬೇಕಲ್ಲ ರೆಸ್ಪಾನ್ಸ್ ಯಾರು ಸಮಸ್ಯೆ ಅಂದ್ರೆ ಬಹಳ ಸಮಸ್ಯೆ ಅದ. ಅದು ಏನ್ದ ಡಿಪೋ ಹಚ್ಚಿರೋಣ ನಾಳೆ ಬರ್ತೇನೆ ಒಂದು ಅರ್ಧ ಗಂಟೆ ಬರ್ತೇನೆ. ಯಾರು ರೆಸ್ಪಾನ್ಸ್ ತಗೊಂಬಲ್ರಿ. ಡಿಪೋಗೆ ಹಚ್ಚಿದ್ರೆ ಯಾರು ರೆಸ್ಪಾನ್ಸ್ ತಗೊಂಬಲ್ಲ. ಈಗ ಅದು ಏನ್ ಯೂಸ್ ಇಲ್ಲ ಏನಿಲ್ಲ. ಅದು ಬರೀ ಹೇಳಕ್ಕಾಯ್ತು, ಏನ್ ಯೂಸ್ ಇಲ್ಲ ಏನಿಲ್ಲ. ಫ್ರೀ ಮಾಡ್ರಿ ಅಂತ ಯಾರೊಬ್ರು ಹೇಳತ್ತಾರಿ. ಫ್ರೀದಂತಿ ಯಾರಿಗೆ ಫ್ರೀ ಏನಿಲ್ಲ, ಬರೀ ಹೇಳಕ್ಕಾಯ್ತು. ಅದೇಂದ ಟೈಮ್ ಟು ಟೈಮ್ ಬಸ್ ಕೊಟ್ರೆ ಆಯ್ತು ಅಷ್ಟೇ. ನಮ್ದೇನು ಏನ್ ಜಾಸ್ತಿ ಏನ್ ಡಿಪೋಗೂ ಕರೆಕ್ಟ್ ಫೋನ್ ಎತ್ತಲ್ಲ. ಕರೆಕ್ಟ್ ಕಾಲೇಜ್ ಹೋಗೋ ಹುಡುಗರಿಗೆ ಒಂದ್ ಸ್ವಲ್ಪ ಬಸ್ ವ್ಯವಸ್ಥೆ ಆದ್ರೆ ಅದು ಬಹಳ ಒಳ್ಳೇದಂತ ನಾವ್ ಅಂತೀವಿ ಅಷ್ಟೇ, ಬೇರೆ ಏನಿಲ್ಲ. ಅದಕ್ಕೆ ಬಿಟ್ಟು ಜಿಬಿ ಮ್ಯಾಗ ಕುಂತಿ ನೋಡಿಲ್ರಿ ಅವ್ರದವ್ರು ಬೈಕ್ ಈಗ ನೀವು ನೋಡಿದಿರಲ್ಲ. ಈಗ ಜಿಬಿ ಮ್ಯಾಗ ಕುಂತಿ ಹೊಂಟ್ರ ಮಾಡತ್ತಾರ ಅಂತ ಹೇಳಿದ್ರ ಅದೇ. ಅದಕ್ ಬಿಟ್ರೆ ಏನಿಲ್ಲ ನೋಡ್ರಿ. ಬಸ್ ಯಾವಾಗ್ರೆ ಬರ್ತಾವ, ಬಸ್ಸಿಗೆ ಹೋಗ್ತಾ ಯಾವಾಗ್ರೆ ಒಂದ್ಸಲ ಟೈಮಿಗೆ ಬರ್ತಾವ. ಅದೇ ಟೈಮಿಗೆ ನಿಂದಿರ್ಬೇಕಣ್ಣ. ಅವ್ರು ತುಂಬಾದಾಗ ಬಿಡಲ್ಲ ಗಾಡಿದು ಅವ್ರು ಬಿ. ಅದೇನಾಗ್ಯದ ಹೋಲಕ್ಕಿಲ್ಲ ಬರ್ಲಕ್ಕಿಲ್ಲ, ಅದೆಲ್ಲ ಲೇಟ್ ಆಗತ್ತದ. ಅದೇ ಬಸ್ ಬಿಡ್ಬೇಕಂತ ವಿನಂತಿ. ಬಸ್ ಎಕ್ಲೂರಿಗೆ ಇನ್ನೊಂದು 1-2 ಬಸ್ ಮಾಡ್ಬೇಕು ಕರೆಕ್ಟ್ ಟೈಮಿಗೆ. ಹುಡುಗಿ ಟೈಮ್ ಟು ಟೈಮ್ ಬರ್ಬೇಕಣ್ಣ. ಮತ್ತೆ ಬೆಳಗ್ಗೆ ಏನ್ ಟೈಮಿಂಗ್ ಇಲ್ಲ. ಅದು ಮನಸ್ಸು ಬಂದ ಬರ್ತಾವ್ರಿ, ಮನಸ್ಸು ಬಂದಾಗ ಹೋಗ್ತಾವ ಅಷ್ಟೇ. ಒಂದೊಂದ್ಸಲ ಅವು ಬಸ್ಗಳಿಗೆ ಬರ. ಅದಕ್ಕೆ ಬಿಟ್ರೆ ಏನಿಲ್ಲ. ಮನಸ್ಸು ಬಂದ ಬರ್ತಾವ, ಮನಸ್ಸು ಬಂದ ಹೋಗ್ತಾವ. ಬಸ್ಸಿಗೆ ಏನಿಲ್ಲ, ಟೈಮಿಂಗೇ ಇಲ್ಲ. ನಾವ್ ಹೆಸರು ಕೈಲಾಸ.